ಕಳೆದ ಬಾರಿ ಈ ಸರ್ಕಾರ ಬಂದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಚಳುವಳಿ ಮಾಡಿದಾಗ ಈ ಪೊಲೀಸರಿಗೆ ಕುಮ್ಮ ಕೊಟ್ಬಿಟ್ಟು, ಅಮಾಯಕ ಪೊಲೀಸರಿಗೆ ಕುಮ್ಮ ಕೊಟ್ಟು ನಮ್ಮ ಸಮುದಾಯದ ಜನರ ಮೇಲೆ ಏಕಾಏಕಿ ಅಮಾನವೀಯವಾಗಿ ಯಾವುದೇ ಮುನ್ಸೂಚನೆ ಕೊಡಲಾರ್ದೇ ಕಾನೂನು ಬಾಹಿರವಾಗಿ ಭಾಳ ದೊಡ್ಡ ರೀತಿಯಾಗಿರ್ತಕ್ಕ ಮಾರಣಾಂತಿಕವಾದ ದೌರ್ಜನ್ಯ ಮಾಡಿದರು. ಇದು ಇಡೀ ಲಿಂಗಾಯತ ಸಮಾಜದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ಸರ್ಕಾರ ಸಮುದಾಯದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು ನಮ್ಮ ಸಮುದಾಯಕ್ಕೆ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ ಅಂತ ನಾವು ಪಂಚಮಸಾಲಿಗರು 2A ಕೇಳಿದ್ವಿ, ಎಲ್ಲ ಲಿಂಗಾಯತರು OBC ಕೇಳಿವಿ. ಈ ಒಂದು ಘಟನೆ ಖಂಡಿಸಿ ನಾಳೆ ಡಿಸೆಂಬರ್ 10ನೇ ತಾರೀಕು ನಾವೆಲ್ಲರೂ ಕೂಡಿ ಅವತ್ತು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತೇಳಿ ಆಚರಣೆ ಮಾಡಿ ಬೆಳಗ್ಗೆ 10 ಗಂಟೆಗೆ ಬುಧವಾರ ದಿವಸ ಡಿಸೆಂಬರ್ 10ನೇ ತಾರೀಕು ಗಾಂಧಿ ಭವನದಿಂದ ಒಂದು ಮೌನ ಪಥಸಂಚಲನವನ್ನು ಬಾಯಿಗೆ ಮತ್ತು ಕೈಗೆ ಕರಿಬಟ್ಟಿಗೆಯನ್ನು ಕಟ್ಟಿಕೊಂಡು ಬಲಗೈಯಲ್ಲಿ ಪಂಚಮಸಾಲಿ ಧ್ವಜ ಹಿಡ್ಕೊಂಡು ಒಂದು ಮೌನ ಪಥಸಂಚಲನವನ್ನು ಗಾಂಧಿ ಭವನದಿಂದ ಜಿಲ್ಲಾಧಿಕಾರಿಗಳು ಯಾವ ಸ್ಥಳ ತೋರಿಸ್ತಾರೋ ಆ ಸತ್ಯಾಗ್ರಹ ಸ್ಥಳವರೆಗೂ ಚಳವಳಿ ಮಾಡಿ ಆ ದಿನದ ಘಟನೆಯನ್ನು ಖಂಡಿಸುವಂಥ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಇಡೀ ನಾಡಿನ ಸಮಾಜ ಬಾಂಧವರನ್ನ ಕರೆ ಕೊಡಕತ್ತೀನಿ. ತಾವೆಲ್ಲ ಪಂಚಮಸಾಲಿಗಳು ಬಹುಸಂಖ್ಯೆಯಲ್ಲಿ ಆಗಮಿಸಿ ಆ ಒಂದು ಘಟನೆಯನ್ನು ಖಂಡಿಸೋಣ. ಅವತ್ತಾರು ಲಾಠಿ ಏಟು ಹೊಡ್ಸ್ಕೊಂಡರು, ಕೈಕಾಲು ಮುರ್ಕೊಂಡರು ಅಂತ ನಮ್ಮೆಲ್ಲ ಹೋರಾಟಗಾರ ಆತ್ಮಸ್ಥೈರ್ಯ ತುಂಬೋಣ. ಸರ್ಕಾರಕ್ಕೂ ಸಹ ಒಂದು ಎಚ್ಚರಿಕೆ ಕೊಡೋಣ.